ಈಗ ನಾವು ಪತ್ರಿಕೆಯಲ್ಲಿ ನೋಡಿದ್ರಿ ಅದು ನನಗೆಲ್ಲ ಹೋಗ್ಲಿಕ್ಕಿಲ್ಲ. ಯಾಕಂದ್ರೆ ಅವ್ರಿಗೆಲ್ಲ ಸ್ಥಾನಮಾನ ಸಿಕ್ಕಿಲ್ಲ ಅಂತ ನಮ್ಮ ಪಕ್ಷಕ್ಕೆ ಬಂದ್ರು. ನಮ್ಮ ಪಕ್ಷ ಅವ್ರು ಸೋತ ಮೇಲೆ MLC ಮಾಡಿದೆ. ಇನ್ನು ಅದಕ್ಕಿಂತ ಹೆಚ್ಚು ಮಾಡುವಂತದ್ದು ಇಲ್ವೇ ಇಲ್ಲ. ಶಾರ್ಟ್ ಟೈಮ್ ನಲ್ಲಿ ಅವ್ರಿಗೆಲ್ಲ ಅಷ್ಟು ಅಧಿಕಾರ ಕೊಟ್ಟಿದೆ. ಸೊ ಅಲ್ಲಿ ಶಾಸಕರಿದ್ದಾರನ್ನ ಅವ್ರು ಹೊರಗೆ ಹಾಕಿದ್ರು, ಟಿಕೆಟ್ ಕೊಟ್ಟಿಲ್ಲ. ಸೊ ಇರ್ಬೋದು. ನನಗೇನ ಹೋಗುವಂತ ಅವ್ರ ಅವಶ್ಯಕತೆ ಇಲ್ಲ, ಇಲ್ಲೇ ಇರ್ತಾರೆ. ಅವಶ್ಯಕತೆ ಇಲ್ಲ. ಎಲ್ಲಾ ರೀತಿಯಿಂದ ಗೌರವ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ ಅವ್ರಿಗೆ, ಇಲ್ಲೇ ಇರ್ತಾರೆ. ಹೋಗಿ ಏನ್ ಮಾಡೋರು, MP ಆಗಿದ್ರ ಹಂಗಿದ್ರೆ ಅದ ಪ್ರಶ್ನೆ. MLA ಏನ್ ಮಾಡೋರು ಅಲ್ಲಿ ಹೋಗಿ? ಅದೇನ್ ಲಾಭ ಆಗೋದು ದಿಲ್ಲಿಗೆ ಹೋಗಿ? ಸ್ಪಷ್ಟ ನಿಲುವು ಅಂದ್ರೆ ಏನತ್ತ ಸ್ಪಷ್ಟ ನಿಲ್ಬೇಕ್ರಿ? ಏನ್ ಕಾಂಗ್ರೆಸ್ಗೆ ಅವಶ್ಯಕತೆ ಇಲ್ಲ. ಅಲ್ಲಿ ಇರೋ ವೋಟರ್ಗೆ ಸ್ಪಷ್ಟವಾದ ನಿಲುವು ಇದೆ, ಜನರ ನಿಲುವು ಇದೆ. ರಾಮನ ಬಗ್ಗೆ ಪಕ್ಷ ಅದ್ರ ಬಗ್ಗೆ ಹೇಳಂತದ ಅವಶ್ಯಕತೆ ಇಲ್ಲ. ಇಲ್ಲಿದ್ದವರು ಕಾಂಗ್ರೆಸ್ನ ಬಹಳಷ್ಟು ವೋಟರು ಕಾರ್ಯಕರ್ತರು ಕೂಡ ರಾಮನ ಭಕ್ತರಿದ್ದಾರೆ. ಎಲ್ಲ ದೇವರುಗಳ ಭಕ್ತರಿದ್ದಾರೆ. ಯಾಕಂದ್ರೆ ಅವರು ರಾಜಕೀಯ ಅಡ್ವಾಂಟೇಜ್ ತಗೋತಾರ ಅಷ್ಟೇ. ಸೊ ಅವ್ರು ಹೇಳ್ತಾರ, ನಾವು ಸ್ಪಷ್ಟೀಕರಣ ಕೊಡದಾಗ್ಲೇ ಹೇಳೋದು ಅವಶ್ಯಕತೆ ಇಲ್ಲ. ನಾವು ಪತ್ರಿಕೆಯಲ್ಲಿ ನೋಡಿದ್ರಿ ಅದು ನನಗೆಲ್ಲ ಹೋಗ್ಲಿಕ್ಕಿಲ್ಲ. ಯಾಕಂದ್ರೆ ಅವ್ರಿಗೆಲ್ಲ ಸ್ಥಾನಮಾನ ಸಿಕ್ಕಿಲ್ಲ ಅಂತ ನಮ್ಮ ಪಕ್ಷಕ್ಕೆ ಬಂದ್ರು. ನಮ್ಮ ಪಕ್ಷ ಅವ್ರು ಸೋತ ಮೇಲೆ MLC ಮಾಡಿದೆ. ಇನ್ನು ಅದಕ್ಕಿಂತ ಹೆಚ್ಚು ಮಾಡುವಂತದ್ದು ಇಲ್ವೇ ಇಲ್ಲ. ಶಾರ್ಟ್ ಟೈಮ್ ನಲ್ಲಿ ಅವ್ರಿಗೆಲ್ಲ ಅಷ್ಟು ಅಧಿಕಾರ ಕೊಟ್ಟಿದೆ. ಸೊ ಅಲ್ಲಿ ಶಾಸಕರಿದ್ದಾರನ್ನ ಅವ್ರು ಹೊರಗೆ ಹಾಕಿದ್ರು, ಟಿಕೆಟ್ ಕೊಟ್ಟಿಲ್ಲ. ಸೊ ಇರ್ಬೋದು. ನನಗೇನ ಹೋಗುವಂತ ಅವ್ರ ಅವಶ್ಯಕತೆ ಇಲ್ಲ, ಇಲ್ಲೇ ಇರ್ತಾರೆ. ಅವಶ್ಯಕತೆ ಇಲ್ಲ. ಎಲ್ಲಾ ರೀತಿಯಿಂದ ಗೌರವ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ ಅವ್ರಿಗೆ, ಇಲ್ಲೇ ಇರ್ತಾರೆ. ಹೋಗಿ ಏನ್ ಮಾಡೋರು, MP ಆಗಿದ್ರ ಹಂಗಿದ್ರೆ ಅದ ಪ್ರಶ್ನೆ. MLA ಏನ್ ಮಾಡೋರು ಅಲ್ಲಿ ಹೋಗಿ? ಅದೇನ್ ಲಾಭ ಆಗೋದು ದಿಲ್ಲಿಗೆ ಹೋಗಿ? ಸ್ಪಷ್ಟ ನಿಲುವು ಅಂದ್ರೆ ಏನತ್ತ ಸ್ಪಷ್ಟ ನಿಲ್ಬೇಕ್ರಿ? ಏನ್ ಕಾಂಗ್ರೆಸ್ಗೆ ಅವಶ್ಯಕತೆ ಇಲ್ಲ. ಅಲ್ಲಿ ಇರೋ ವೋಟರ್ಗೆ ಸ್ಪಷ್ಟವಾದ ನಿಲುವು ಇದೆ, ಜನರ ನಿಲುವು ಇದೆ. ರಾಮನ ಬಗ್ಗೆ ಪಕ್ಷ ಅದ್ರ ಬಗ್ಗೆ ಹೇಳಂತದ ಅವಶ್ಯಕತೆ ಇಲ್ಲ. ಇಲ್ಲಿದ್ದವರು ಕಾಂಗ್ರೆಸ್ನ ಬಹಳಷ್ಟು ವೋಟರು ಕಾರ್ಯಕರ್ತರು ಕೂಡ ರಾಮನ ಭಕ್ತರಿದ್ದಾರೆ. ಎಲ್ಲ ದೇವರುಗಳ ಭಕ್ತರಿದ್ದಾರೆ. ಯಾಕಂದ್ರೆ ಅವರು ರಾಜಕೀಯ ಅಡ್ವಾಂಟೇಜ್ ತಗೋತಾರ ಅಷ್ಟೇ. ಸೊ ಅವ್ರು ಹೇಳ್ತಾರ, ನಾವು ಸ್ಪಷ್ಟೀಕರಣ ಕೊಡದಾಗ್ಲೇ ಹೇಳೋದು ಅವಶ್ಯಕತೆ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.